2019ರಲ್ಲಿ ಒಟ್ಟು 2814 ಹುದ್ದೆಗಳನ್ನು ತುಂಬಿಕೊಳ್ತೇವೆ, ಡ್ರೈವರ್ ಕಂಡಕ್ಟರ್ಗಳನ್ನು ತುಂಬಿಕೊಳ್ತೇವೆ ಅಂತ ಅರ್ಜಿಗಳನ್ನು ಕರೀತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ 50,000ಕ್ಕಿಂತ ಹೆಚ್ಚು ಜನ ಅರ್ಜಿಯನ್ನು ಸಲ್ಲಿಸಿದರು. ಅದರಲ್ಲಿ 25,000ಕ್ಕಿಂತ ಹೆಚ್ಚು ಜನ ಟ್ರ್ಯಾಕನ್ನು ಕಂಪ್ಲೀಟ್ ಮಾಡಿದ್ರು. ಅವರು ನಿಗದಿಪಡಿಸಿರತಕ್ಕಂಥ ಟ್ರ್ಯಾಕಲ್ಲೇ ಗಾಡಿಯನ್ನು ಹೊಡೆದು 25,000 ಜನ ನಮ್ಮ ನೌಕರಿ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯಿಗೆ ಪ್ರಾರಂಭ ಮಾಡಿದರು. ರಾಜ್ಯ ಸರ್ಕಾರ ಕರೋನಾ ನೆಪವನ್ನು ಒಡ್ಡಿ 3 ವರ್ಷಗಳ ಕಾಲಹರಣ ಮಾಡಿತು, 4 ವರ್ಷಗಳ ಕಾಲ. ಅದಾದ ಮೇಲೆ 2,814 ಪೋಸ್ಟ್ಗಳಲ್ಲಿ ಕೇವಲ 1,000 ಪೋಸ್ಟ್ಗಳನ್ನು ಮಾತ್ರ ತೆಗೆದುಕೊಟ್ಟು ನಾವು ಕಳೆದ ವರ್ಷ ಜೂನ್ ತಿಂಗಳಿನಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. 2-3 ಸಲ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮುಂದೆ ಪ್ರತಿಭಟನೆ ಮಾಡಿದ್ವಿ. ಸಂಬಂಧಪಟ್ಟಂತ ಸಾರಿಗೆ ಸಚಿವರಿಗೆ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗಿರ್ಬೋದು, ಕರ್ನಾಟಕದ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಉತ್ತರ ಕರ್ನಾಟಕದ ಶಾಸಕರು ಮತ್ತು ದಕ್ಷಿಣ ಕರ್ನಾಟಕದ ಶಾಸಕರನ್ನ ಸೇರಿಸಿ 80ಕ್ಕೂ ಹೆಚ್ಚು ಶಾಸಕರಿಗೆ ಮನವಿಯನ್ನು ಕೊಟ್ವಿ. ಕೊನೆಗೆ ಬೇಸತ್ತು ನವೆಂಬರ್ 5ನೇ ತಾರೀಕು ನಾವು ಪ್ರತಿಭಟನಾ ಧರಣಿಗೆ ಕರೆ ಕೊಟ್ವಿ. ಯಾವಾಗ ನಾವು ಪ್ರತಿಭಟನಾ ಧರಣಿಗೆ ಕರೆ ಕೊಟ್ವಿ, ನವೆಂಬರ್ 7ನೇ ತಾರೀಕು ಹೊಸ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ಗೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟವರು, ನಾನು ನಿಮ್ಮ ಜೊತೆ ಮಾತುಕತೆಯನ್ನು ಮಾಡಿ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನು ನಮಗೆ ಕೊಟ್ಟರು. ಅದೇ ರೀತಿ ಅವತ್ತು ಸಂಜೆ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಮತ್ತು ಆಗಿನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಮಗೆ ಭರವಸೆ ಕೊಟ್ಟರು, ನಾನು ಬಾಕಿ ಉಳಿದಿರ್ತಕ್ಕಂಥ 1814ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನು ತುಂಬಿಕೊಳ್ತೇನೆ ಅಂತಕ್ಕಂಥ ಭರವಸೆಯನ್ನು ನಮಗೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ರು. ಆದರೆ ಜನವರಿ ತಿಂಗಳಿನಲ್ಲಿ ಕೇವಲ 1,000 ಪೋಸ್ಟ್ಗಳನ್ನು ಮಾತ್ರ ತುಂಬಿಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತು. ನಮಗೆಲ್ಲರಿಗೂ ಶಾಕ್ ಆಯಿತು. ನಾವು ರಾಮಲಿಂಗಾರೆಡ್ಡಿ ಅವ್ರ ಕಡೆ ಮತ್ತೆ ಹೋಗಿ ವಿನಂತಿಯನ್ನು ಮಾಡಿಕೊಂಡಾಗ ಅವ್ರು ಹೇಳಿದ್ರು, ಅಧಿಕಾರಿಗಳ ತಪ್ಪಿನಿಂದ ಆಗಿದೆ, ನಾನು ಉಳಿದಂಥ ಬಾಕಿ ಹುದ್ದೆಗಳನ್ನು ಆದಷ್ಟು ಬೇಗ ನೇಮಕ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾವು ಕೇವಲ ಹೋರಾಟ ಮಾಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರತಿ ಗುರುವಾರ ಸಚಿವ ಸಂಪುಟ ನಡೆಯುವಂಥ ಸಂದರ್ಭದಲ್ಲಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಸಂತೋಷ್ ಲಾಡ್ ಅವರಿಗೆ ಭೇಟಿಯಾಗುವಂಥ ಕೆಲಸವನ್ನು ನಾವು ಮಾಡ್ತಾನೇ ಬಂದ್ವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರಾಮಲಿಂಗಾರೆಡ್ಡಿ ಅವರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು, 814 ಪೋಸ್ಟ್ಗಳನ್ನು ನೀವು ಮಾಡಿ ಅಂತೇಳಿ. ಆದರೆ ಯಾವ ಅಧಿಕಾರಿ ಈ ಕೆಲಸವನ್ನು ಮಾಡಬೇಕಾಯಿತು, 1.5 ತಿಂಗಳ ಕಾಲ ಡಿಲಿಮಿಟೇಷನ್ ಕೆಲಸವನ್ನು ಮಾಡಲಿಕ್ಕೆ ಹೋದ, ಗ್ರೇಟರ್ ಬೆಂಗಳೂರು ಕೆಲಸವನ್ನು ಮಾಡಲಿಕ್ಕೆ ಹೋದರು. ಆ ಸಂದರ್ಭದಲ್ಲಿ ನಮ್ಮ ಫೈಲ್ ಇನ್ವೆಂಟ್ ಆಗಲಿಲ್ಲ. ನಾವು ಮತ್ತೆ ಫಾಲೋಅಪ್ ಅನ್ನು ಮಾಡಿದ್ವಿ. ರಾಮಲಿಂಗಾರೆಡ್ಡಿ ಅವರು ಇಲ್ಲಪ್ಪ, ನಾವು ಮಾತುಕತೆ ಮಾಡಿಕೊಡ್ತೇನೆ ಅಂತ ಪದೇ ಸಂಗತಿಯನ್ನು ಹೇಳ್ತಾ ಇದ್ರು. ಅದೇ ರೀತಿ ಸಂತೋಷ್ ಲಾಡ್ ಅವರು ನಮ್ಗೆ ಹೇಳ್ತಾ ಇದ್ರು, ಬಾಕಿ ಉಳಿದಿರ್ತಕ್ಕಂಥ ಪೋಸ್ಟ್ಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಅಧಿಕಾರಿಗಳು ಯಾವ ರೀತಿ ಆಟವನ್ನು ಆಡ್ತಾರೆ ಅಂದರೆ, ರಾಮಲಿಂಗಾರೆಡ್ಡಿ ಅವರು ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟರು. ಸೂಚನೆಯನ್ನು ಕೊಟ್ಟ ತಕ್ಷಣ ಯಾವಾಗ ಇದು ರಾಜಕೀಯ ಹಸ್ತಾಂತರದ ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತು, ಆ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಆ ಫೈಲ್ ಮೂವ್ಮೆಂಟ್ ಮಾಡಿ ಫೈಲನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಅವರು ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಹೊಸ ಸಾರಿಗೆ ಸಚಿವರಿಂದ
ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಆದ್ರೆ ಇದುವರೆಗೆ ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ. ವೈಟಿ ಸುರೇಶ್ ಅವರನ್ನ ಭೇಟಿಯಾಗಲಿಕ್ಕೆ 4-5 ಸಲ ಪ್ರಯತ್ನ ಮಾಡಿದ್ರೆ 1 ಸಲ ಮಾತ್ರ ಅವ್ರು ಭೇಟಿಯಾಗಿದ್ದಾರೆ ನಮಗೆ. ಕೊನೆಗೆ ನಾವೆಲ್ಲರೂ ಕೂಡ ಬೇಸತ್ಕೊಂಡು ನಿಶ್ಚಯವನ್ನ ಮಾಡಿದ್ವಿ. ಯಾಕಂದ್ರೆ ಊರಲ್ಲಿ ಮಳೆ ಇಲ್ಲ, ಹೊಲದಲ್ಲಿ ರೈತನ ಮಗನಿಗೆ ಕೆಲಸ ಇಲ್ಲ. 2019 ನಂತರ ವಾಯುವ್ಯ ಕರ್ನಾಟಕ ಸಂಸ್ಥೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ಳಬೇಕು. ನಾವು ಹೋರಾಟವನ್ನ ಮಾಡಿದ್ರೆ ನಮಗೆ ಒಂದು ದಾರಿ ಸಿಗುತ್ತೆ ಅಂತೇಳಿ ನಾವು ಹೋರಾಟವನ್ನ ಮಾಡಬೇಕಂತೇಳಿ ನಿಶ್ಚಯವನ್ನ ಮಾಡಿದ್ವಿ. 28ನೇ ತಾರೀಕು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಂತೇಳಿ ನಿಶ್ಚಯ ಮಾಡಿದ್ವಿ. ನಮಗೆ 27ನೇ ತಾರೀಕು ಸಂಜೆ 4 ಗಂಟೆಗೆ ವಾಯುವ್ಯ ಕರ್ನಾಟಕ ಸಂಸ್ಥೆಯ ಅಧಿಕಾರಿಗಳು ಮಾತುಕತೆಗೆ ಕರೀತಾರೆ. ನಾವು ಏನಾದ್ರೂ ಒಂದು ಭರವಸೆ ಸಿಗ್ಬೋದು ಅಂತೇಳಿ 4 ಗಂಟೆಗೆ ಮಾತುಕತೆ ಹೋಗ್ತೀವಿ. ಅಂದ್ರೆ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಬೆನ್ನೆಲುಬು ಹಾಕುವಂತ ಕೆಲಸವನ್ನು ಮಾಡ್ತು ಅಂತಕ್ಕಂಥ ಸಂಗತಿ ಖಂಡನೀಯ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಇವತ್ತು ಯುವಕರ ಪರ ಸರ್ಕಾರ, ಬಡವರ ಪರ ಸರ್ಕಾರ, ರೈತರ ಪರ ಸರ್ಕಾರ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವಂತ ಅಧಿಕಾರವನ್ನು ಕೊಟ್ಟಿದೆ ಸಂವಿಧಾನ. ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಾರೆ. ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಶಾಂತಿಯುತವಾದಂತ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತ ಹೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಮೂಲಕ ನಮ್ಮ ಹೋರಾಟಕ್ಕೆ ಟೇಕ್ ತೆಗೆದುಕೊಂಡು ಬರುವಂತ ಕೆಲಸವನ್ನು 28ನೇ ತಾರೀಕು ಮಾಡಿದ್ದು. ಅಂದ್ರೆ ನಮಗೆ ಮಾತುಕತೆಗೆ ಕರೀತಾರೆ. ಹಿಂದಿನ ಬಾಗಿಲಿಂದ ಹೋಗಿ ಕೋರ್ಟಿನಿಂದ ಟೇಕ್ ತಗೊಂಬರುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಹೋರಾಟ ಮಾಡುವಂತ ಹಕ್ಕಿದೆ. ಆದ್ರೆ ಹಕ್ಕನ್ನು ಕಸಿದುಕೊಳ್ಳುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಬಹಳ ಖಂಡನೀಯ ಅಂತಕ್ಕಂಥ ಸಂಗತಿಯನ್ನು ನಾವು ಹೇಳಿದ್ದೇವೆ. ನಮಗೆ ಹೋರಾಟ ಮಾಡ್ಲಿಕ್ಕೆ ಬರುತ್ತೆ, ಅನೇಕ ರೀತಿಯ ಹೋರಾಟಗಳನ್ನು ಮಾಡುತ್ತೆ. ಏನಾಗುತ್ತೆ, ದೇವರನ್ನ ಉಲ್ಲಂಘನೆ ಮಾಡಿ ನಾವು ಏನಾದರೂ ವ್ಯತಿರಿಕ್ತವಾಗಿ ಹೋರಾಟ ಮಾಡಿದ್ರೆ ನನ್ನ ಮೇಲೆ ಕೇಸ್ ಆದ್ರೆ ನಡೆಯುತ್ತೆ. ಆದ್ರೆ ನಿಮ್ಮ ಮೇಲೆ ಕೇಸ್ ಆದ್ರೆ ನಿಮ್ಗೆ ನೌಕರಿ ಸಿಗಲ್ಲ. ಈ ನಮ್ಮನ್ನ ವೀಕ್ನೆಸ್ ಅನ್ನೇ ಅರ್ಥವನ್ನಾಗಿ ಮಾಡಿಕೊಂಡು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಕಳೆದ 3 ದಿವಸದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಉತ್ತರ ಕರ್ನಾಟಕದ ಬಡ ಅಭ್ಯರ್ಥಿಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಮಂತ್ರಿ ಮಂಡಲದಲ್ಲಿ ನನಗೆ ಸೀಟ್ ಸಿಗಬೇಕು ಅಂತಕ್ಕಂಥ ಕಾಳಜಿ ಇದೆ. ನಾವು ಎಲ್ಲ ಪಕ್ಷದ ಶಾಸಕರನ್ನು ಕೂಡ ಸಂಪರ್ಕ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಅಂತಂದ್ರೆ ಯಾರು ಹೋರಾಟಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಬಡವರ ಪರವಾಗಿ ಯಾರು ನಿಲ್ಲಕ್ಕೆ ರೆಡಿ ಇಲ್ಲ. ಇದು ಶ್ರೀಮಂತರ ಹೋರಾಟ ಅಲ್ಲ, ಇದು ಬಡ ಅಭ್ಯರ್ಥಿಗಳ ಹೋರಾಟ ಅನ್ನೋದು ಅವರಿಗೆ ನೆನಪಿರಬೇಕು.